ಇನ್ನು ವಿಜಯೇಂದ್ರ ವಿರುದ್ಧ ರಮೇಶ್ ಜಾರಕಿಹೊಳಿ ಕಿಡಿಕಾರಿದ್ದಾರೆ. ರಾಜ್ಯ ಬಿಜೆಪಿ ಅಧ್ಯಕ್ಷ ಸ್ಥಾನ ಬೇರೆಯವರಿಗೆ ಕೊಟ್ಟರೆ ಒಳ್ಳೆಯದು ಅಂತ ಹೇಳಿ ಬೆಳಗಾವಿಯಲ್ಲಿ ರಮೇಶ್ ಜಾರಕಿಹೊಳಿ ಮಾತಾಡಿದ್ದಾರೆ. ಅವ್ರ ಜೊತೆ ಲಿಂಗಾಯತ ಒಕ್ಕಲಿಗ ಶಾಸಕರು ಯಾರೂ ಇಲ್ಲ. ಲಿಂಗಾಯತ ಶಾಸಕರು ಇಲ್ಲ, ಒಕ್ಕಲಿಗ ಶಾಸಕರು ಕೂಡ ಇಲ್ಲ. ಅವ್ರ ಜೊತೆಗೆ SC ST ಜೊತೆಗೆ ಮಾಜಿ ಶಾಸಕರು ಅವರನ್ನು ಕೂಡ ವಿಜಯೇಂದ್ರ ಹೆದರಿಸ್ತಾ ಇದ್ದಾರೆ, ಹೆದರಿಸಿ ಜೊತೆಗೆ ಇಟ್ಕೊಂಡಿದ್ದಾರೆ ಅಂತ ಹೇಳಿ ರಮೇಶ್ ಜಾರಕಿಹೊಳಿ ಬಾಂಬ್ ಸಿಡಿಸಿದ್ದಾರೆ. ಬೆಳಗಾವಿಯಲ್ಲಿ ರಮೇಶ್ ಜಾರಕಿಹೊಳಿ ಕೊಟ್ಟಿರುವಂತಹ ಹೇಳಿಕೆ, ಯತ್ನಾಳ್ಗೆ ನಮ್ಮ ಸಂಪೂರ್ಣ ಬೆಂಬಲ ಇದೆ, ಈ ಬಗ್ಗೆ ಹೈಕಮಾಂಡ್ಗೆ ನಾವು ಮನವರಿಕೆ ಮಾಡಿಕೊಡ್ತೀವಿ ಅಂತ ಹೇಳಿ ಬೆಳಗಾವಿಯಲ್ಲಿ ಶಾಸಕ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ಅಂತಿಮವಾಗಿ ಹೈಕಮಾಂಡ್ ನಿರ್ಧಾರಕ್ಕೆ ನಾವು ಬದ್ಧರಾಗಿರ್ತೀವಿ ಹೀಗಂತ ಬೆಳಗಾವಿಯಲ್ಲಿ ರಮೇಶ್ ಜಾರಕಿಹೊಳಿ ಮಾತಾಡಿದ್ದಾರೆ. ವಕ್ಫ್ ವಿರುದ್ಧ ಶಾಸಕ ಯತ್ನಾಳ್ ಹೋರಾಡ್ತಿದ್ದಾಗ ವಿಜಯೇಂದ್ರ ಸಾಹೇಬ್ರು ಮನೇಲಿ ಕುಳಿತಿದ್ರು, ಅವಾಗ ಯಾಕೆ ಹೋರಾಟಕ್ಕೆ ಬರಲಿಲ್ಲ ಅಂತನೂ ಕೂಡ ರಮೇಶ್ ಜಾರಕಿಹೊಳಿ ಮಾತಾಡ್ತಾರೆ. ರಾಜ್ಯ ಅಧ್ಯಕ್ಷ ಆಗಿ ವಿಜೇಂದ್ರ ಅವರು ಮಾಜಿ ಶಾಸಕ, ವಿಶೇಷವಾಗಿ SC ST ಶಾಸಕರ ಹತ್ರ ನೋಡಿ ಎಲ್ಲ ತಗೊಂಡು ನೋಡಿ ಅವ್ನ ದಬಾಣಿ ಕೊಟ್ಟು ನೀವು ಬರ್ದಿದ್ರೆ ನೀವು ಮುಂದಿನ ಟಿಕೆಟ್ ಕೊಡೋದಿಲ್ಲ ಅಂತೇಳಿ ಕರ್ಸ್ತಾರ. ಲಿಂಗಾಯ ಶಾಸಕ ಯಾರೂ ಇಲ್ಲ, ಒಕ್ಕಲಿ ಶಾಸಕ ಯಾರೂ ಇಲ್ಲ, ರಾಜ್ಯಕ್ಕಲ್ಲ. ಅದನ್ನು ನಮ್ಮ ವಿಜೇಂದ್ರ ಸಾಹೇಬರು ಮನ್ಯಾಗ ಕೂತರು, 2 ಸಲ ಪ್ರತಿಭಟನೆಗೆ ಟೈಮ್ ಕೊಟ್ಟರು. ನೀವೇ ನೋಡಿ ದಿಲ್ಲಿಗೆ ಹೋದ, ಒಂದ್ಸಲ ಇಲ್ಲಿ ಶಿವಮೊಗ್ಗ ಹೋದ. ಅವ್ನು ಸೀರಿಯಸ್ ಇಲ್ಲ, ಅವ್ನು ದಯವಿಟ್ಟು ಮನವಿ ಮಾಡ್ಕೋತೀನಿ, ಅವ್ನಿಗೆ ನೀಗೋದಿಲ್ಲ, ರಾಜ್ಯಾಧ್ಯಕ್ಷ ಬೇರೆ ಕೊಡೋದು ಒಳ್ಳೆಯದು. ಯಾಕಂದ್ರೆ ಯಡಿಯೂರಪ್ಪರು ಹುಟ್ಟು ಹೋರಾಟಗಾರ, ಅವ್ರ ಧೂಳು ಸಹಿತ ಆಗೋದಿಲ್ಲ ವಿಜೇಂದ್ರ, ಅವಂಗೆ ಅದು ಹೊಂದೋದಿಲ್ಲ. ಅವ್ನು ಸಣ್ಣ ವಯಸ್ಸಾಗಿ ಏನು ಒಂದು ಪ್ಯಾಂಟ್ ಹಾಕೊಂಡು, ಜಿನ್ ಪ್ಯಾಂಟ್ ಹಾಕೊಂಡು, ಟಿ ಶರ್ಟ್ ಹಾಕೊಂಡು ಮಾಡೋಂಥ ರಾಜಕೀಯ ಅವ್ಗೆ ಹೊಂದೋದಿಲ್ಲ. ಮುಂದಿನ ದಿನ ಮತ್ತೊಂದು 4 ವರ್ಷ ಬಿಟ್ಟು ಬೇಕಾದ್ರೆ ಮತ್ತೆ ಸೀನಿಯರ್ ಬೇಕಾದ್ರೆ ಆಗಲಿ ತಕ್ಷಣ ನೀವು ಹೊರಟು ನಾಳೆ ಬನ್ನಿ ಅಂದರು. ಅವ್ರೇ ಅಂದರು, ಇಲ್ಲ ರೀ ಹಂಗೆ ಬರೋಕ್ಕಾಗಲ್ಲ ರೀ ಸಾಹೇಬ್ರೆ, ನಾವು ಟೀಮ್ ಅದೇ ಎಲ್ಲ ಬಂದರೆ ಎಲ್ಲರೂ ಬರ್ತೀವಿ, ಬರೋಂಗಿಲ್ಲ ಅಂತಂದರು. ಸ್ವಾಭಾವಿಕ ಹೀರೋರು ಅದನ್ನೇನು ಮಾಡ್ರು, ನಮ್ಮ ಕಟ್ ಆ್ಯಂಡ್ ಪೀಸ್ ಮಾಡಿ. ಯಾಕೆ ನಮ್ಮ ರಾಜ್ಯದಲ್ಲಿ ಕಳೆದ 4-5 ವರ್ಷ ಕಟ್ ಆ್ಯಂಡ್ ಪೀಸ್ ಭಾಳ ನಡೆದಿದೆ. ಹೋಗಿ ಹೈಕಮಾಂಡ್ ತಿಳಿಸಿದ್ರು, ನಾವು ಯತ್ನಾಳ್ ಫೋನ್ ಮಾಡಿದ್ವಿ, ಹೈಕಮಾಂಡ್ ಧಿಕ್ಕರಿಸ್ಯಾರ ಅನ್ನೋದು ಅಂತ ಶೋ ಮಾಡ್ರು. ಈಗ ಯತ್ನಾಳ್ ಅವ್ರ ಬೆನ್ನಿಗೆ ಯಾವ ರೀತಿ ನಿಲ್ತಾರೆ ಸರ್? ಪೂರ್ಣ ಪ್ರಮಾಣ ನೋಡ್ರಿ, ಹೈಕಮಾಂಡ್ ಮನವರಿಕೆ ಮಾಡಿಕೊಡ್ತು. ಹೈಕಮಾಂಡ್ ಇಲ್ಲಪ್ಪ ತಪ್ಪು ಅಂತ ಹೇಳಿದ್ರೆ ನಾವೆಲ್ಲ ಅವ್ರು ಏನು ಹೇಳ್ತಾರೆ ಹೈಕಮಾಂಡ್ ಹೇಳ್ದಂಗೆ ಕೇಳಕ್ಕೆ ರೆಡಿ ಇದೆ. ನಾವು ವಫ್ ಹೋರಾಟ ಇಡೀ ದೇಶಕ್ಕೆ ಮಾರಕ್ಕೆ